ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 61. ಅಹಲ್ಯಾದೇವಿಯವರು ಬೆಂಗಳೂರಿನ ಬ್ರಾಂಚ್ನಲ್ಲಿ ಕೆಲಸ ಮಾಡಲು ಕ್ಷಮಾಳನ್ನು ಒಲಿಸಲು ಪ್ರಯತ್ನಿಸುತ್ತಿದ್ದರು. ಕ್ಷಮಿಸಿ ಮೇಡಮ್, ಹಣದ ಪ್ರಶ್ನೆ ಅಲ್ಲ, ಅದು ನನ್ನ ತಂದೆ ಆಡಿ ಬೆಳೆದ ಮನೆ. ನನಗೂ ಕೂಡ ಆ ಮನೆಯನ್ನು ಕಂಡರೆ ಏನೋ ಒಂದು ಬಗೆಯ ವ್ಯಾಮೋಹ. ನಾನು ನನ್ನ ತಾಯಿ ಹಾಗೂ ತಮ್ಮ ಇಬ್ಬರನ್ನೇ ಬಿಟ್ಟು ಒಬ್ಬಳೇ ಬೆಂಗಳೂರಿಗೆ ಬಂದು ವಾಸ್ತವ್ಯ ಹೂಡುವುದು ಅಸಾಧ್ಯ. ಅವರಿಬ್ಬರನ್ನು ಕರೆದುಕೊಂಡು ಬಂದು ಬಿಟ್ಟರೆ ನನ್ನ ಮನೆಯ ಪರಿಸ್ಥಿತಿ ಹೇಗಿರಬಹುದು? ಕೈಯಲ್ಲಿ ಹಣವಿಲ್ಲದೆ ಕಷ್ಟದಲ್ಲಿರುವಾಗ ನೀವು ದೇವರಂತೆ ನಮಗೆ ಸಹಾಯ ಮಾಡಿದ್ದೀರಿ. ಆದರೆ ಈ ರೀತಿ ನಿಮಗೆ ಬೇಸರ ಪಡಿಸ್ತಾ ಇರೋದಕ್ಕೆ ನನಗೂ ವಿಷಾದವಿದೆ ಎಂದು ತಲೆ ತಗ್ಗಿಸಿದಳು. ಅವಳ ಅಂತರಂಗವನ್ನು ಅರಿತ ಅಹಲ್ಯಾದೇವಿ, ಮಗು, ಇಷ್ಟಕ್ಕೆಲ್ಲ ಇಷ್ಟೊಂದು ಬೇಸರ ಪಟ್ಕೊಳ್ಬೇಡ. ನಾನು ಕೂಡ ಒಂದು ಹೆಣ್ಣಿನ ಭಾವನೆಗಳು ನನಗೂ ಅರ್ಥವಾಗುತ್ತೆ. ಸರಿ, ನಾನು ಇನ್ನು ನಿನಗೆ ಬೆಂಗಳೂರಿಗೆ ಬಾ ಅಂತ ಒತ್ತಾಯ ಮಾಡೋದಿಲ್ಲ. ನೀನು ಇಲ್ಲಿಯೇ ಕೆಲಸ ಮಾಡ್ಕೊಂಡಿರು. ಆದರೆ ನಮ್ಮ ಕಂಪನಿಯನ್ನು, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಇದಕ್ಕಾದರೂ ನಿನಗೆ ಒಪ್ಪಿಗೆ ಇದೆ ತಾನೇ ಎಂದಾಗ ಅವಳ ಮುಖದಲ್ಲಿ ನಗು ಅರಳಿತು. ಆದರೆ ಶ್ರೀಪತಿಯ ಮುಖ ಮಾತ್ರ ಸಪ್ಪಗಾದದ್ದನ್ನು ಹೆಂಗಳೆಯರಿಬ್ಬರೂ ಗಮನಿಸಲೇ ಇಲ್ಲ. ಸರಿ ಮೇಡಮ್, ನಾನು ಯಾವುದೋ ಒಂದು ಬಟ್ಟೆಯ ಡಿಸೈನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಶ್ರೀಪತಿ ಸರ್ ಬಂದು ಕರೆದ್ರು. ನೀವು ಒಪ್ಪಿಗೆ ಕೊಟ್ಟರೆ ಹೊರಡ್ತೇನೆ ಎಂದಳು. ಮಗು, ಒಂದು ನಿಮಿಷ, ನಾನು ನಿನ್ನ ತಂಗಿ ಬಗ್ಗೆ ಕೇಳೋದನ್ನೇ ಮರೆತುಬಿಟ್ಟೆ. ನಿನ್ನ ತಂಗಿಗೆ ಗಂಡು ಮಗು ಆಯಿತು ಅಂತ ನಮ್ಮ ಶ್ರೀಪತಿ ಹೇಳಿದ್ದ. ಹೇಗಿದ್ದಾರೆ ಈಗ ತಾಯಿ ಮಗು? ನಿಮ್ಮ ತಾಯಿ ಶ್ಯಾಮಲಾ ಹುಷಾರಿದ್ದಾರಾ ಎಂದು ವಿಚಾರಿಸಿದರು. ತಂಗಿ ಹಾಗೂ ಮಗು ಗಂಡನೊಡನೆ ಊರಿಗೆ ಹೋದ ವಿಷಯ ತಿಳಿಸಿದ ಕ್ಷಮ, ಅಮ್ಮ ಹುಷಾರಾಗಿದ್ದಾರೆ ಮೇಡಮ್, ಅವರು ಕೂಡ ನಿಮ್ಮನ್ನು ಆಗಾಗ್ಗೆ ಕೇಳ್ತಾ ಇರ್ತಾರೆ ಎಂದು ಹೊರಡಲು ಅಣಿಯಾದಳು. ಅವಳ ಮನಸ್ಸೆಲ್ಲವೂ ಕೆಲಸದ ಕಡೆಯೇ ಎಳೆಯುತ್ತಿರುವುದನ್ನು ಗಮನಿಸಿಯೂ, ಕ್ಷಮ, ಇನ್ನೊಂದು ಮಾತು, ಬೆಂಗಳೂರಿನ ನಮ್ಮ ಬ್ರಾಂಚಲ್ಲಿರೋ ಆ ಒಂದು ಪೋಸ್ಟ್ ನಿನಗೆ ಮಾತ್ರ. ನೀನು ಒಂದಲ್ಲ ಒಂದು ದಿನ ಬಂದೇ ಬರ್ತೀಯ ಅನ್ನೋ ನಂಬಿಕೆಯಿಂದ ನಿನಗಾಗಿ ಅದನ್ನು ಖಾಲಿ ಇಟ್ಟಿರ್ತೀನಿ ಎಂದು ಗಾಂಭೀರ್ಯದ ನಗು ಬೀರಿದ ಅಹಲ್ಯಾದೇವಿ, ನೀನಿನ್ನು ಹೊರಡು ಎಂದು ಆದೇಶಿಸಿದರು. ಖಂಡಿತ ಮೇಡಮ್, ಆ ಸಮಯ ಬಂದರೆ ಖಂಡಿತವಾಗಿಯೂ ಬರ್ತೇನೆ. ಅಹಲ್ಯಾದೇವಿ ಹಾಗೂ ಶ್ರೀಪತಿಯತ್ತ ತಿರುಗಿ ಮಂದಹಾಸ ಬೀರಿದ ಕ್ಷಮ ಕ್ಯಾಬಿನ್ನಿನಿಂದ ಹೊರ ನಡೆದಳು. ಅವಳು ಹೊರ ಹೋಗುತ್ತಲೇ, ಮಗು ಶ್ರೀಪತಿ, ನಿನ್ನನ್ನು ನೋಡ್ತಾ ಇದ್ರೆ ಯಾಕೋ ತುಂಬ ಬೇಸರವಾಗಿದೆ ಅಂತ ಅನ್ನಿಸ್ತಿದೆ ಎಂದು ಅಣಕಿಸಿದರು. ಬೇಸರ? ನನಗ? ಹಾಗೇನೂ ಇಲ್ವಲ್ಲ, ನಾನು ಇರೋದೇ ಹೀಗೆ ಅಲ್ವಾ ಅಮ್ಮ? ತಡವರಿಸುತ್ತಾ ನುಡಿದನು. ಶ್ರೀಪತಿ, ನಾನು ನಿನ್ನನ್ನು ಎಷ್ಟೋ ವರ್ಷಗಳಿಂದ ಬಲ್ಲೆ. ನೀನು ಏನು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಕ್ಷಮ ನಮ್ಮ ಬೆಂಗಳೂರಿನ ಬ್ರಾಂಚಿಗೆ ಬರೋಕೆ ಒಪ್ಪಲಿಲ್ಲ ಅಂತ ಬೇಜಾರಾಯ್ತಾ? ನೀನೇನು ಯೋಚಿಸಬೇಡ, ನನ್ನ ಮನಸ್ಸು ಹೇಳ್ತಾ ಇದೆ, ಅವಳು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಬಂದೇ ಬರ್ತಾಳೆ ಎಂದರು. ಅವರಾಡಿದ ಮಾತು ಶ್ರೀಪತಿಗೆ ಎಷ್ಟರ ಮಟ್ಟಿಗೆ ಸಮಾಧಾನ ತಂದುಕೊಟ್ಟಿತ್ತೋ ತಿಳಿಯದು. ಆದರೆ ಅಹಲ್ಯಾದೇವಿಯವರಂತೂ ಅದೇ ನಂಬಿಕೆಯಿಂದ ಅವಳ ಒಪ್ಪಿಗೆಯನ್ನು ಎದುರು ನೋಡುತ್ತಿದ್ದರು. ಅಮ್ಮ ಈ ರೀತಿ ಯಾಕೆ ಹೇಳಿದ್ರು? ಶ್ರೀಪತಿಗೆ ಅವರ ಮಾತಿನ ಮರ್ಮ ಅರಿಯಲಾಗಲಿಲ್ಲ. ನಾನು ಕ್ಷಮಾಳನ್ನು ಮೆಚ್ಚಿರೋ ವಿಷಯ ಅಮ್ಮನಿಗೇನಾದರೂ ಗೊತ್ತಾಗೋಯ್ತಾ? ಒಂದು ಕ್ಷಣ ಬೆಚ್ಚಿದವನು, ಅಮ್ಮ, ಇಲ್ಲಿ ಕೆಲವು ಫೈಲ್ಗಳನ್ನು ಇಟ್ಟಿದ್ದೀನಿ, ಒಮ್ಮೆ ನೋಡಿ ಸಹಿ ಮಾಡಿ. ನಾನೊಮ್ಮೆ ಕೆಲಸಗಳು ಹೇಗೆ ನಡೀತಿವೆ ಅಂತ ಚೆಕ್ ಮಾಡ್ಕೊಂಡು ಬರ್ತೀನಿ ಎಂದು ಮಾತು ಬದಲಿಸಿ ಹೊರ ನಡೆದನು. ಅವನು ಗಾಬರಿಯಿಂದ ಹೊರ ಹೋಗುವುದನ್ನೇ ನೋಡುತ್ತಾ ಕುಳಿತ ಅಹಲ್ಯಾದೇವಿ, ಇವನಿಗೇನಾಯಿತು, ಒಳ್ಳೆ ಹುಡುಗ ಎನ್ನುತ್ತಾ ತಮ್ಮೊಳಗೆ ನಕ್ಕು ಕಣ್ಣ ಮುಂದಿದ್ದ ಫೈಲ್ಗಳಿಗೆ ಸಹಿ ಮಾಡಲು ಮುಂದಾದರು. ಅಂದು ಯಾವುದೋ ಮುಖ್ಯವಾದ ಕೆಲಸವಿದೆ ಎಂದು ಅಹಲ್ಯಾದೇವಿ ತುರ್ತಾಗಿ ಬೆಂಗಳೂರಿಗೆ ತೆರಳಿದರು. ಆದರೆ ಕೆಲವು ಫೈಲ್ಗಳನ್ನು ವೀಕ್ಷಿಸಬೇಕಾದ್ದರಿಂದ ಶ್ರೀಪತಿ ಮಂಗಳೂರಿನಲ್ಲಿಯೇ ಉಳಿಯಬೇಕಾಯಿತು. ಕ್ಷಮ, ನಿಂಬಳಿ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಾಗಿತ್ತು. ಶ್ರೀಪತಿ ಗಾಬರಿಯಿಂದ ಕ್ಷಮಾಳತ್ತ ಧಾವಿಸಿ ಬಂದನು. ಎಂತಕ್ಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ಏನಾದರೂ ತೊಂದರೆಯಾಗುಂಟಾ? ಕ್ಷಮ ಆತಂಕದಿಂದ ಪ್ರಶ್ನಿಸಿದಳು. ನಾವೀಗ ಬೇಗ ಇಲ್ಲಿಂದ ಹೊರಡ್ದಿದ್ರೆ ಖಂಡಿತ ತೊಂದರೆ ಆಗುತ್ತೆ.
ಅದೇನು ಅಂತ ಬಿಡಿಸಿ ಹೇಳಿ, ನಿಮ್ಮ ಮಾತು ಅರ್ಥವಾಗ್ತಾ ಇಲ್ಲ. ಕ್ಷಮಾ, ನಮ್ಮ ಫಾರಿನ್ ವಿಸಿಟರ್ ಒಬ್ಬರು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಅವರು ನೀವು ಮೊನ್ನೆ ಒಂದು ಬಟ್ಟೆಯ ಡಿಸೈನ್ ಮಾಡಿದ್ರಲ್ಲ, ಅದನ್ನು ನೋಡಬೇಕು ಅಂದಿದ್ರು. ಅದಕ್ಕಾಗಿ ನಮ್ಮ ಕಂಪನಿಗೆ ಬರೋದಾಗಿಯೂ ಹೇಳಿದರು. ಆದರೆ ಈಗ ಇದ್ದಕ್ಕಿದ್ದಂತೆ ಪ್ಲ್ಯಾನನ್ನು ಬದಲಾಯಿಸ್ಬಿಟ್ಟಿದ್ದಾರೆ. ಅವರು ಇವತ್ತು ನೈಟ್ ಫ್ಲೈಟ್ಗೆ ಕೆನಡಾಗೆ ರಿಟರ್ನ್ ಆಗಬೇಕಂತೆ. ಹಾಗಾಗಿ ನಿಮ್ಮ ಕಂಪನಿಯ ತನಕ ಬರೋದಕ್ಕೆ ಆಗ್ತಾ ಇಲ್ಲ. ನೀವೇ ನಾನು ಉಳ್ಕೊಂಡಿರೋ ಹೋಟೆಲಿಗೆ ಬಂದು ಡಿಸೈನ್ ತೋರಿಸಿ ಅಂತ ಅಂದರು. ಅವರು ನಮ್ಮ ಬಟ್ಟೆಯ ಡಿಸೈನ್ ನೋಡಿ ಓಕೆ ಅಂದರೆ ಅದರಿಂದ ನಮಗೆ ಸಾಕಷ್ಟು ಲಾಭ ಇದೆ. ಅದಕ್ಕಾಗಿ ನಿಮ್ಮನ್ನು ಕೇಳದೆ ಒಪ್ಪಿಗೆ ಕೊಟ್ಟೆ ಎಂದನು. ಅಷ್ಟೇ ತಾನೇ, ಹೋದರಾಯ್ತು. ಅದಕ್ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ಅವಳು ಸಹಜವಾಗಿ ಕೇಳಿದಳು. ನಿಮಗೆ ಒಂದು ಮಾತನ್ನು ಹೇಳದೆ ಒಪ್ಪಿಗೆ ಕೊಟ್ಟಿದ್ನಲ್ಲ, ನೀವು ಬರ್ತೀರೋ ಇಲ್ವೋ ಅಂತ ಗಾಬರಿಯಾಗಿದ್ದೆ ಅಷ್ಟೇ. ಈಗ ಮನಸ್ಸಿಗೆ ಸಮಾಧಾನ ಆಯಿತು. ನೀವು ಮೊನ್ನೆ ಮಾಡಿದ ಡಿಸೈನನ್ನು ತಗೊಳ್ಳಿ, ನಾನು ಶೆಡ್ಡಿಂದ ಕಾರ್ ತೆಗಿತೀನಿ ಎಂದು ಹೊರ ನಡೆದನು. ಕ್ಷಮಾ 3 ದಿನದ ಹಿಂದಷ್ಟೇ ಡಿಸೈನ್ ಮಾಡಿದ್ದ ಕೆಲವು ಪೇಪರ್ಸ್ಗಳಿದ್ದ ಫೈಲ್ಗಳನ್ನು ತೆಗೆದುಕೊಂಡು ಹೊರ ನಡೆದಳು. ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಶ್ರೀಪತಿ ಏನು ಹೇಳದೆಯೂ ಕ್ಷಮಾ ಮುಂಭಾಗದ ಬಾಗಿಲನ್ನು ತೆರೆದು ಅವನ ಪಕ್ಕದಲ್ಲಿ ಕುಳಿತಾಗ ಅವನಿಗೆ ಹೇಳಲಾಗದ ಆನಂದವಾಯಿತು. ಅವನನ್ನೇ ದಿಟ್ಟಿಸುತ್ತಿದ್ದವನನ್ನು ಕುರಿತು ಸಮಯ ಆಗ್ತದೆ ಎಂದಿರಲ್ಲ, ಹೊರಡೋಣ ಎಂದಳು. ಅವಳ ಮಾತಿಗೆ ಎಚ್ಚೆತ್ತವನು ತಾವು ಹೋಗಬೇಕಿದ್ದ ಹೋಟೆಲಿನತ್ತ ಕಾರು ಚಲಾಯಿಸಿದನು. ಸುಮಾರು 3/4 ಗಂಟೆಯ ಪ್ರಯಾಣದ ನಂತರ ಅವರು ತಮ್ಮ ಗಮ್ಯ ತಲುಪಿದ್ದರು. ಅವರಿಗಾಗಿ ಕಾದು ಕುಳಿತಿದ್ದ ವಿದೇಶಿ ವ್ಯಕ್ತಿ ಅವರಿಬ್ಬರನ್ನು ಆತ್ಮೀಯವಾಗಿ ಸ್ವಾಗತಿಸಿದನು. ಶ್ರೀಪತಿ ಆತನಿಗೆ ಕ್ಷಮಾಳನ್ನು ಪರಿಚಯಿಸಿದ ನಂತರ ಆತ ಕ್ಷಮಾಳ ಕೈಯಲ್ಲಿ ಹಿಡಿದಿದ್ದ 3-4 ಡಿಸೈನ್ಗಳನ್ನು ಪರೀಕ್ಷಿಸಿದನು. ರಿಯಲಿ ಅಮೇಝಿಂಗ್. ಈ ರೀತಿಯ ಡಿಸೈನ್ಗಳನ್ನು ನಾನು ಇದುವರೆಗೂ ನೋಡಿರಲಿಲ್ಲ. ಇದರಿಂದ ನಮ್ಮ ಪ್ರಾಫಿಟ್ ಹೆಚ್ಚಾಗುವುದರಲ್ಲಿ 2 ಮಾತಿಲ್ಲ ಎಂದು ಕ್ಷಮಾಳ ಕೈ ಚಳಕವನ್ನು ಹಾಡಿ ಹೊಗಳಿದನು. ಶ್ರೀಪತಿ ಅಹಲ್ಯಾದೇವಿಯವರಿಗೆ ಕರೆ ಮಾಡಿ ವಿಷಯ ತಿಳಿಸಿದನು. ನಂತರ ಆತನ ಒತ್ತಾಯಕ್ಕೆ ಮಣಿದು ಆತ ಉಳಿದಿದ್ದ ಹೋಟೆಲಿನಲ್ಲಿಯೇ ಹೊಟ್ಟೆ ತುಂಬಿಸಿಕೊಂಡ ಶ್ರೀಪತಿ ಹಾಗೂ ಕ್ಷಮಾ ಇಬ್ಬರು ಆತನಿಗೆ ಧನ್ಯವಾದ ತಿಳಿಸಿ ಪುನಃ ಕಂಪನಿಯತ್ತ ನಡೆದರು. ಕ್ಷಮಾ, ನಿಜಕ್ಕೂ ನಿಮ್ಮ ಕೈಯಲ್ಲಿ ಯಾವುದೋ ಮ್ಯಾಜಿಕ್ ಇದ್ದಿರಲೇಬೇಕು. ಸುಮ್ಮನೆ ಕುಳಿತು ರಸ್ತೆಯನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳನ್ನು ಶ್ರೀಪತಿ ಮಾತಿಗೆಳೆದನು. ಅದ್ಯಾಕೆ ಸರ್ ಆ ರೀತಿ ಹೇಳ್ತಾ ಇದ್ದೀರಾ? ತಿಳಿದು ತಿಳಿಯದವಳಂತೆ ಪ್ರಶ್ನಿಸಿದಳು. ಮತ್ತಿನ್ನೇನು, ನೀವು ನಮ್ಮ ಕಂಪನಿಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು. ಕೆಲ ತಿಂಗಳಲ್ಲಿಯೇ ಕಂಪನಿ ಹೆಚ್ಚು ಲಾಭ ಗಳಿಸಿ ದಿನೇ ದಿನೇ ಒಳ್ಳೆಯ ಹೆಸರು ಪಡೆದುಕೊಳ್ತಾ ಇದೆ. ಅವತ್ತು ಕೂಡ ಅಮ್ಮ ಇದನ್ನೇ ಹೇಳ್ತಾ ಇದ್ರು. ಅಲ್ಲದೆ ನೀವು ನಮ್ಮ ಕಂಪನಿಗೆ ಬಂದ ನಂತರ ಅಮ್ಮನ ಮುಖದಲ್ಲಿ ನಗು ಮೂಡಿದೆ. ಯಾವಾಗಲೂ ಬೇಡದ ವಿಷಯಗಳನ್ನು ಮನಸ್ಸಿಗೆ ಹಾಕ್ಕೊಂಡು ನೊಂದುಕೊಳ್ತಾ ಇದ್ದವರು ಈಗ ಪ್ರತಿ ಕ್ಷಣ ನಗ್ನಾಗ್ತಾ ಇರ್ತಾರೆ. ಕಂಪನಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಿದ್ದಕ್ಕೆ ಒಂದು ಥ್ಯಾಂಕ್ಸ್. ನನ್ನ ಅಮ್ಮನ ಮುಖದಲ್ಲಿ ಪುನಃ ನಗು ಬರುವಂತೆ ಮಾಡಿದ್ದಕ್ಕೆ 2ನೇ ಥ್ಯಾಂಕ್ಸ್ ಎಂದು ಮನಸ್ಪೂರ್ವಕವಾಗಿ ನುಡಿದು ಕೈ ಎತ್ತಿ ನಮಸ್ಕರಿಸಿದನು. ಸರ್, ನಿಮ್ಮ ಥ್ಯಾಂಕ್ಸನ್ನು ನಾನು ಸ್ವೀಕರಿಸ್ತೇನೆ. ಆದರೆ ಸ್ಟೇರಿಂಗ್ನಿಂದ ದಯವಿಟ್ಟು ಕೈ ತೆಗಿಬೇಡಿ ಅವಳೆಂದಾಗ ಇಬ್ಬರ ಮುಖದಲ್ಲೂ ನಗು ಮೂಡಿತು. ಶ್ರೀಪತಿಯ ಮುಗ್ಧತೆಯ ಮೊಗದಲ್ಲಿ ಮಂದಹಾಸವನ್ನು ಕಂಡ ಕ್ಷಮಾಳ ಮನಸ್ಸಿನಲ್ಲಿ ಥಟ್ಟನೆ ಒಂದು ಪ್ರಶ್ನೆ ಮೂಡಿತು. ಕೇಳುವುದೋ ಬೇಡವೋ ಎಂದು ಹಿಂಜರಿಯುತ್ತಲೇ, ಶ್ರೀಪತಿ ಸರ್, ನಾನು ನಿಮ್ಮನ್ನು ಒಂದು ಮಾತು ಕೇಳಬಹುದಾ ಎಂದಳು. ಇಷ್ಟು ದಿನ ಜೊತೆಯಲ್ಲಿಯೇ ಇದ್ದರೂ ಇಷ್ಟೊಂದು ಸಲುಗೆಯಿಂದ ಎಂದು ಮಾತನಾಡದಿದ್ದವಳು ಇಂದು ತನ್ನ ಹೆಸರನ್ನಿಡಿದು ಕರೆಯುತ್ತಿರುವುದು ಅವನಿಗೆ ಹೇಳಲಾಗದ ಆನಂದವಾಯಿತು. ಕೇಳಿ ಅದೇನು, ಆದರೆ ಸ್ಮಾಲ್ ಕರೆಕ್ಷನ್. ನಾನು ಸರ್ ಅಲ್ಲ, ನಿಮ್ಮ ಹಾಗೆ ಕೆಲಸ ಮಾಡೋ ವರ್ಕರ್. ನೀವು ನನ್ನನ್ನು ಶ್ರೀಪತಿ ಅಂತ ಕರೆದ್ರೆ ಸಾಕು. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ನಮ್ಮ ಕೊಲಿಗ್ಗಳಿಗೂ ಹೇಳಿ ಹೇಳಿ ಸಾಕಾಯಿತು. ನಾನು ಅಮ್ಮನ ಸೆಕ್ಯೂರಿಟಿ ಅನ್ನೋ ಫೀಲಿಂಗಲ್ಲಿ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ನಿಜ ಹೇಳಬೇಕು ಅಂದರೆ ನನಗೆ ಅದೆಲ್ಲ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಅವರ್ಯಾರೂ ನನ್ನ ಆಸೆಯನ್ನು ಪೂರೈಸೋದಿಲ್ಲ ಅಂತ ಈಗಾಗಲೇ ಗೊತ್ತಾಗಿದೆ. ನೀವು ಕೂಡ ನಿರಾಸೆ ಮಾಡಬೇಡಿ ಪ್ಲೀಸ್ ಎಂದಾಗ ಅವಳು ಸರಿ ಶ್ರೀಪತಿ ಎಂದು ಸಮ್ಮತಿ ಸೂಚಿಸಿದಳು. ಅವಳು ಮುಂದೆ ಮಾತನಾಡದಿದ್ದಾಗ ಅದೇನೋ ಕೇಳಬೇಕು ಅಂದ್ರಲ್ಲ ಕೇಳಿ ಎಂದು ಅವಳ ಮಾತುಗಳನ್ನು ನೆನಪಿಸಿದನು. ಅಂಥದ್ದೇನಿಲ್ಲ,
ನೀವು ಅಹಲ್ಯ ಮೇಡಮ್ನನ್ನು ಅಮ್ಮ ಅಂತ ಕರೆಯೋದನ್ನು ಕಂಡು ನೀವು ಅವರ ಮಗ ಅಂತ ತಪ್ಪು ತಿಳಿದುಕೊಂಡಿದ್ದೆ. ಅವತ್ತು ಮೊದಲ ಬಾರಿಗೆ ನಮ್ಮ ಭೇಟಿಯಾದಾಗ ನಮ್ಮ ಮನೆಯಲ್ಲಿ ನೀವು ಅವರ ಮಡಿಲಿನಲ್ಲಿ ಮಲಗಿ ಮಗುವಿನಂತೆ ಬಿಕ್ಕಳಿಸಿದ್ದನ್ನು ನೋಡಿ ನನಗೂ ದುಃಖವಾಯಿತು. ತಾಯಿ ಮಗನ ಸಂಬಂಧ ಯಾವಾಗಲೂ ಹೀಗೆಯೇ ಶಾಶ್ವತವಾಗಿರಲಿ ಅಂತ ಮನಸಾರೆ ಹಾರೈಸಿದ್ದೆ. ನಾನು ಕೂಡ ಅವರನ್ನು ಮೊದಲು ಭೇಟಿಯಾದಾಗ ಅಮ್ಮ ಅಂತಲೇ ಕರೆದಿದ್ದೆ. ಕಂಪನಿಯಲ್ಲಿ ಕೆಲಸ ಮಾಡುವಾಗ ನಮಗೆ ಅನ್ನ ಕೊಡುವ ದೇವರನ್ನು ಅಮ್ಮ ಅಂತ ಕರೆದರೆ ತಪ್ಪಿಲ್ಲ. ಆದರೆ ಕೆಲವರು ಅಸೂಯೆ ಪಡುವ ಜನರು ತಪ್ಪು ತಿಳಿದುಕೊಳ್ತಾರೆ ಅಂತ ಮೇಡಮ್ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದೆ. ಆದರೆ ನೀವು ಮಾತ್ರ ಅದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವರನ್ನು ಅಮ್ಮ ಅಂತಲೇ ಕರೀತಾ ಇದ್ದೀರಿ. ಅದಕ್ಕಾಗಿ ನನಗೆ ನಿಮ್ಮ ಗುಣ ತುಂಬ ಇಷ್ಟ ಆಗ್ತದೆ ಎಂದು ಮನಸಾರೆ ಹೊಗಳಿದಳು. ನಿಮ್ಮ ಮನಸ್ಸಿನ ಆತಂಕ ನನಗೂ ಅರ್ಥ ಆಗತ್ತೆ. ನೀವು ಅಂದುಕೊಂಡಂತೆ ನಮ್ಮ ಕಂಪನಿಯಲ್ಲಿ ಅಂಥವ್ರು ಯಾರು ಇಲ್ದಿದ್ರು ಕೆಲವೊಂದು ಕಂಪನಿಯಲ್ಲಿ ಮಾಲೀಕರನ್ನು ತೀರಾ ಸಲುಗೆಯಿಂದ ಮಾತನಾಡಿಸಿದರೆ ಸಾಕು, ಏನೋ ಅವರಿಗೆ ಪುಸಲಾಯಿಸಿ ಹೆಚ್ಚಿಗೆ ಸಂಬಳ ತೆಗೆದುಕೊಳ್ಳೋ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ತಲೆಗೊಂದು ಮಾತನಾಡೋದು ಸಹಜ. ಆದರೆ ನಮ್ಮ ಕಂಪನಿಯಲ್ಲಿ, ಅದು ಕೂಡ ನನ್ನ ವಿಷಯದಲ್ಲಿ ಯಾರೂ ಕೂಡ ಆ ರೀತಿ ತಿಳ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ನೀವು ಅಂದ್ಕೊಂಡಿದ್ದು ನಿಜ. ಅಹಲ್ಯಾದೇವಿಯವರು ನನಗೆ ಕೇವಲ ಯಜಮಾನರಷ್ಟೇ ಅಲ್ಲ, ಅವರು ನನ್ನ ತಾಯಿ ಎಂದನು. ಮನಸ್ಸಿನಲ್ಲಿ ತಾಯಿಯ ಸಮಾನ ಎಂದು ಹೇಳುತ್ತಿರಬಹುದೆಂದು ಕ್ಷಮ ಮುಂದೇನು ಪ್ರಶ್ನಿಸಲಿಲ್ಲ. ರಸ್ತೆಯನ್ನೇ ದಿಟ್ಟಿಸುತ್ತಿದ್ದ ಶ್ರೀಪತಿಯ ಕಣ್ಣುಗಳು ಒಂದು ಕ್ಷಣ ಕ್ಷಮಳ ಮೇಲೆ ಹರಿಯಿತು. ಅವಳು ತಾನಾಡಿದ ಮಾತನ್ನೇ ಆಳವಾಗಿ ಯೋಚಿಸುತ್ತಿದ್ದಾಳೆಂದು ಅರಿತು, ಅಹಲ್ಯಾದೇವಿಯವರು ನನ್ನ ಹೆತ್ತ ತಾಯಿ ಅಲ್ದಿದ್ರೂ ಅನಾಥನಾಗಿದ್ದ ಈ ಜೀವಕ್ಕೆ ಆಸರೆಯಾಗಿ ಬಂದ ನನ್ನ ಸಾಕು ತಾಯಿ ಎಂದಾಗ ಕ್ಷಮಾಳಿಗೆ ಅತ್ಯಾಶ್ಚರ್ಯವಾಗಿತ್ತು. ಕೃಷ್ಣ ತನ್ನ ಪ್ರೀತಿಯನ್ನು ಕ್ಷಮಾಳ ಎದುರು ಹೇಳಿಕೊಳ್ಳುವ ಮುನ್ನವೇ ಶ್ರೀಪತಿ ತನ್ನ ಮನದ ಮಾತುಗಳನ್ನು ಹೇಳಿಬಿಡುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.